ನಮಸ್ಕಾರ ಸ್ನೇಹಿತರ. ಗೃಹಲಕ್ಷ್ಮಿ ಯೋಜನೆಯ ಬರೀ 1,000 ಅಥವಾ 2,000 ಅಷ್ಟೇ ಅಲ್ಲ ಕಣ್ರಿ. 4,000 ಅಷ್ಟೇ ಅಲ್ಲ ಕಣ್ರಿ, 8,000 ದುಡ್ಡು ಬರ್ತಾ ಇದೆ. ಒಂದಲ್ಲ ಎರಡಲ್ಲ, ಬರೀ 29 ಮತ್ತು 30ನೇ ಕಂತಿನ ಹಣದ ಜೊತೆಗೆ ಇನ್ನು 2 ಕಂತುಗಳು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಸದ್ಯಕ್ಕೆ 29ನೇ ಕಂತಿನ ಹಣ ಅಂತೂ ಆಲ್ರೆಡಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ಬೆಳಗಾವಿ ಸೇರಿದಂತೆ ಬೀದರ, ಕೊಪ್ಪಳ, ಚಿಕ್ಕಮಗಳೂರು, ಮಂಗಳೂರು, ಉಡುಪಿ, ತುಮಕೂರು, ಚಿತ್ರದುರ್ಗ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಆಲ್ರೆಡಿ ದುಡ್ಡು ಬರ್ತಾ ಇದೆ. ಈಗಾಗಲೇ ಒಂದು 15ರಿಂದ 20 ಲಕ್ಷ ಮಹಿಳೆಯರಿಗೆ ಆಲ್ರೆಡಿ ಜಮಾ ಆಗಿದೆ. 1,22,00,000 ಫಲಾನುಭವಿಗಳಿದಿರಿ. ಪ್ರತಿಯೊಬ್ಬರ ಖಾತೆಗಳಿಗೂ ಕೂಡ ಈಗಾಗಲೇ 4ರಿಂದ 5 ಕಂತುಗಳು ಸತತವಾಗಿ ಬಿಡುಗಡೆ ಆದವು. ಹೌದು, ಯಾವಾಗ ಚಳಿಗಾಲದ ಅಧಿವೇಶನ ಆಯಿತೋ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಸಾಕಷ್ಟು ಪ್ರೆಷರು, ಹಣಕಾಸು ಇಲಾಖೆಯ ಮೇಲೆ ಪ್ರೆಷರು. ಅದರಲ್ಲಿ ಈ ವರ್ಷದ ಬಜೆಟ್ ಮಂಡನೆಯಲ್ಲಂತರೂ ಎಲ್ಲ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸನ್ನೇ ಕೊಟ್ಬಿಟ್ರು. ಹೌದು, 28,608 ಕೋಟಿ ದುಡ್ಡನ್ನೇನು ಮೀಸಲಿಟ್ಟರು ನೋಡಿ. ಈ ಯೋಜನೆಗೆ ಎಷ್ಟು ದುಡ್ಡು ಬೇಕೋ ಅಷ್ಟೆಲ್ಲ ದುಡ್ಡು ಕೂಡ ಆ ಒಂದು ದುಡ್ಡಿನಲ್ಲಿ ಸಾಲತ್ತೆ. ಹೌದು, 12 ಕಂತುಗಳು ಈ ವರ್ಷಕ್ಕೆ ಬೇಕಾಗತ್ತೆ. 12 ಕಂತುಗಳಿಗೂ ಕೂಡ 28,608 ಕೋಟಿ ಸಾಕಾಗತ್ತೆ. ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಹೀಗೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಎಲ್ಲ ಮಾಹಿತಿ ಅರ್ಥ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದೀಗ 29ನೇ ಕಂತಿಗೆ ಹಣ ಬಂದು ಮುಟ್ಟಿದೆ. 28ನೇ ಕಂತಿನ ಹಣ ಆಲ್ರೆಡಿ ಕ್ಲಿಯರ್ ಆಗಿದೆ. 56,000 ದುಡ್ಡನ್ನು ಪ್ರತಿಯೊಬ್ಬ ಮಹಿಳೆಯರು ಪಡ್ಕೊಂಡಿದ್ದೀರಿ. ನೀವೇನು ಇದರಿಂದ ಉಪಯೋಗ ಮಾಡ್ಕೊಂಡಿದ್ದೀರಿ? ಕಾರ್ ಖರೀದಿ ಮಾಡಿದ್ರ, ಅಥವಾ ಬೈಕ್ಗೆ ಇದನ್ನು ಯೂಸ್ ಮಾಡ್ಕೊಂಡ್ರ, ಅಥವಾ ಮೊಬೈಲ್ಗಳನ್ನು ಖರೀದಿ ಮಾಡಿದ್ರ, ಅಥವಾ ಫ್ರಿಜ್ಜು, ಟಿವಿ ಇನ್ನಿತರ ಸೌಲಭ್ಯಗಳಿಗೆ ಉಪಯೋಗ ಮಾಡ್ಕೊಂಡ್ರ, ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇದನ್ನು ಉಪಯೋಗ ಮಾಡ್ಕೊಂಡ್ರ, ಅಥವಾ ಯಾವುದಕ್ಕಾಗಿ ನೀವು ಉಪಯೋಗ ಮಾಡ್ಕೊಂಡ್ರಿ? ಒಬ್ಬ ಅಜ್ಜಿ ಹೋಳಿಗೆ ಊಟವನ್ನು ಹಾಕ್ಸ್ಬಿಡ್ತಾಳೆ ಗೃಹಲಕ್ಷ್ಮಿ ದುಡ್ಡನ್ನು ಬಂದಿರುವಂತಹ ಕಾರಣಕ್ಕಾಗಿ. ಇನ್ನೊಬ್ಬ ಸೊಸೆ ಮತ್ತು ಅತ್ತೆ ಕೂಡಿ ಕಿರಾಣಿ ಶಾಪನ್ನು ಇಟ್ಕೊಳ್ತಾರೆ. ಹೀಗೆ ಅನೇಕ ನಾನಾ ರೀತಿಯಲ್ಲಿ ಉಪಯೋಗವನ್ನು ಗೃಹಲಕ್ಷ್ಮಿ ಯೋಜನೆಯ ದುಡ್ಡಿನಿಂದ ಗೃಹಲಕ್ಷ್ಮಿಯರು, ಮುಖ್ಯಸ್ಥಿಯರು ಉಪಯೋಗ ಮಾಡಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಂಚ್ಕೊಂಡಿದ್ದಾರೆ. ನೀವು ಕೂಡ ಇದರಿಂದ ಏನಾದರೂ ಪ್ರಯೋಜನವನ್ನು ಮಾಡ್ಕೊಂಡಿದ್ರೆ, ಈ ದುಡ್ಡಿನಿಂದ ಏನೇನು ಮಾಡ್ಕೊಂಡಿದ್ದೀರಿ, ನಿಮಗೇನು ಉಪಯೋಗ ಆಗಿದೆ, ಅದನ್ನು ನೀವೇನು ಮಾಡಬೇಕು? ಫೇಸ್ಬುಕ್ಕು, ಯೂಟ್ಯೂಬು ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡುವುದರ ಮುಖಾಂತರ ವಿಡಿಯೋನ ಅಪ್ಲೋಡ್ ಮಾಡಿ. ಹೌದು, ಆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಿರಲ್ಲ, ಆ ವಿಡಿಯೋ ವೈರಲ್ ಆಗ್ತಂದ್ರೆ, ಸರ್ಕಾರದ ಗಮನಕ್ಕೆ ಬಂತಂದರೆ, ಅಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಂತಂದರೆ ನಿಮಗೇನಾಗತ್ತೆ? ನಿಮ್ಮ ಮನೆ ಬಾಗಿಲಿಗೆ ಬರ್ತಾಳ್ರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಯೋಗಕ್ಷೇಮವನ್ನು, ನಿಮ್ಮ ಅಭಿವೃದ್ಧಿ ಏನೇನು ಆಗಬೇಕಾಗಿರುತ್ತೆ ನಿಮ್ಮ ಏರಿಯಾದಲ್ಲಿ, ಅದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಒಟ್ಟಾರೆಯಾಗಿ ನಿಮ್ಮ ಏರಿಯಾ ಸೇರಿದಂತೆ ನಿಮ್ಮ ಮನೆಗೂ ಕೂಡ ಒಳ್ಳೆಯದೇ. ಸೊ ಹೆಚ್ಚುವರಿ ಕೆಲಸ ಕಾರ್ಯಗಳು ನಿಂತು ಹೋಗಿದ್ರೆ ಅದುಗಳನ್ನು ಕೂಡ ಮುಂದುವರಿಸೋದು, ಇದರೆಲ್ಲದರ ಬಗ್ಗೆ ಬಂದು ಚಿಂತನೆ ಮಾಡ್ತಾರಂತೆ. ಹಾಗಾದರೆ ನೀವು ಇದರಿಂದ ಏನು ಉಪಯೋಗ ಮಾಡ್ಕೊಂಡಿದ್ದೀರಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಹಂಚಿಕೊಳ್ಳಿ. ಅದು ಏನಾದರೂ ವೈರಲ್ ಆಯ್ತಂದರೆ ನಿಮ್ಮದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಮ್ಮನ್ನು ಭೇಟಿ ಮಾಡ್ತಾರೆ. ಇನ್ನು ಈ 2,000 ಅಷ್ಟೇ ಅಲ್ಲ, 8,000 ದುಡ್ಡು, 2 ಕಂತುಗಳಷ್ಟೇ ಅಲ್ಲ, 4 ಕಂತುಗಳು. ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಸ್ನೇಹಿತರೆ? ಚಳಿಗಾಲದ ಅಧಿವೇಶನ ಆದ ಬಳಿಕ ನಿಮಗೆ ಗೊತ್ತಿರಬಹುದು, 24 ಸೆಪ್ಟೆಂಬರ್ ತಿಂಗಳ ಹಣ ಬರಬೇಕಾಗಿತ್ತು, ಅದು ಕೂಡ ಬಂತು. 25 ಅಕ್ಟೋಬರ್ ತಿಂಗಳ ಹಣ ಬರಬೇಕಾಗಿತ್ತು, ಅದು ಕೂಡ ಬಂತು. 26 ಹೋದ ವರ್ಷದ ನವೆಂಬರ್ ತಿಂಗಳ ಹಣ, ಅದು ಕೂಡ ಬಂತು. 27 ಡಿಸೆಂಬರ್ ತಿಂಗಳ ಹಣ, ಅದು ಕೂಡ ಬಂತು. 4 ಕಂತುಗಳು ಸತತವಾಗಿ ಬರೋದರ ಜೊತೆಗೆ ಈ ವರ್ಷದ ಪ್ರಾರಂಭದ ಜನವರಿ ತಿಂಗಳ ಹಣ ಆದ 28ನೇ ಕಂತಿನ ಹಣ, ಅದು ಕೂಡ ನೀವು ಪಡ್ಕೊಳ್ತೀರಿ. ಒಟ್ಟು ಸತತವಾಗಿ 5 ಕಂತುಗಳನ್ನಾದರೂ ನೀವು ಪಡ್ಕೊಂಡಿದ್ದೀರಿ. 10,000 ದುಡ್ಡನ್ನು ಒಂದೇ 15 ದಿನಗಳಲ್ಲೇ 2 ಕಂತುಗಳನ್ನು ನೀವು ಪಡ್ಕೊಂಡಿದ್ದೀರಿ. ಹೌದು ಸ್ನೇಹಿತರೆ, ಇಷ್ಟೆಲ್ಲ ದುಡ್ಡನ್ನು ನೀವು ಪಡ್ಕೊಂಡಿದ್ದೀರಿ ಅಂದ ಬಳಿಕ ಗುಡ್ ನ್ಯೂಸೇ ತಾನೇ. ಸೊ ಇದಷ್ಟೇ ಅಲ್ಲದೆ ಇನ್ನೂ ಹಲವಾರು ಕಂತುಗಳು ಬರ್ತಾ ಇದೆ. ಉದಾಹರಣೆಗೆ 29ನೇ ಕಂತಿನ ಹಣ, ಅಂದರೆ ಫೆಬ್ರವರಿ ತಿಂಗಳ ಹಣ, ಈ ವರ್ಷದ ಫೆಬ್ರವರಿ ತಿಂಗಳ ಹಣ. ಅದೇ ರೀತಿಯಾಗಿ ಮಾರ್ಚ್ ತಿಂಗಳ ಹಣ, ಅಂದರೆ 30ನೇ ಕಂತಿನ ಹಣ. ಈ 4 ಕಂತುಗಳು ಬರ್ತವೆ. ಹೋದ ವರ್ಷದಲ್ಲಿ ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡಿದ್ದಾರೆ, ಆದರೆ ಪ್ರಾರಂಭದಲ್ಲಿನೇ 2 ಕಂತುಗಳನ್ನು ಸರ್ಕಾರ ಪೆಂಡಿಂಗ್ ಉಳಿಸ್ಬಿಡುತ್ತೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟೇ ಇಲ್ಲ, ಅದನ್ನು ಯಾಮಾರಿಸ್ಬಿಡುತ್ತೆ. ಚಳಿಗಾಲದ ಅಧಿವೇಶನದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ BJP ನಾಯಕರು ಪ್ರೆಷರ್ ಹಾಕ್ತಾರೆ. 2 ಕಂತುಗಳನ್ನು ಕೊಟ್ಟಿಲ್ಲ ಅಂದ ಬಳಿಕ ಅದನ್ನು ಕೊಡಲೇಬೇಕು ಎನ್ನುವಂತಹ ಒಂದು ಮನವಿ ಅಷ್ಟೇ ಅಲ್ಲದೆ ಆಕ್ರೋಶ ವ್ಯಕ್ತ ಆಗತ್ತೆ. ಸಾಕಷ್ಟು ಮಹಿಳೆಯರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಯಾಕಂದರೆ ಯಾಮಾರಿಸ್ಬಿಡ್ತಲ್ಲ ಸರ್ಕಾರ ನಮ್ಮನ್ನೇ ಅಂತ.
ಹೀಗಾಗಿ ಅವುಗಳನ್ನು ಕೊಡಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹೀಗಾಗಿ ಹೋದ ವರ್ಷದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಆದರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಡಬೇಕು. ಈ ವರ್ಷದಲ್ಲಿ 29ನೇ ಕಂತಿನ ಹಣ ಫೆಬ್ರವರಿ ತಿಂಗಳ ಹಣ, 30ನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳ ಹಣ. ಈ ವರ್ಷದಲ್ಲಿ ಕೂಡ 2 ಕಂತುಗಳನ್ನು ಕೊಡಬೇಕು. ಒಟ್ಟಿಗೆ 4 ಕಂತುಗಳನ್ನು ಮತ್ತೆ ನಿಮಗೆ ಕ್ಲಿಯರ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಹೌದು, ಒಟ್ಟೊಟ್ಟಿಗೆ 10,000 ದುಡ್ಡನ್ನು ನೀವು ಪಡ್ಕೊಂಡಿದ್ದೀರಿ. ಒಂದಾದ ಮೇಲೆ ಒಂದು ಕಂತು, ಒಂದಾದ ಮೇಲೆ ಒಂದು ಕಂತು. ಹಾಗಾಗಿ ಇದರಿಂದ ಉಪಯೋಗ ಮಾಡ್ಕೊಂಡಿರ್ತೀರಿ. ಖಂಡಿತವಾಗ್ಲೂ ಉಪಯೋಗ ಮಾಡ್ಕೊಂಡಿರ್ತೀರಿ. ಅದು ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ 30ನೇ ಕಂತಿನ ಹಣ ಮಾರ್ಚ್ ತಿಂಗಳ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ. ಸೊ ಯಾವ್ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ನಮಗೂ ಕೂಡ ಗೊತ್ತಿರಬೇಕು, ನಿಮಗೂ ಕೂಡ ಗೊತ್ತಿರಬೇಕು. ಇಲ್ಲಾಂದರೆ ಸರ್ಕಾರ ಯಾಮಾರಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಹೇಳಿರುವಂಥದ್ದು. ಇನ್ನು 29ನೇ ಕಂತಿನ ಹಣ ಕೂಡ ಪ್ರಾರಂಭದಲ್ಲಿ ಹೇಳಿದ್ದೀನಿ ನಾನು ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಇಲ್ಲ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದೀನಿ. ಇನ್ನು ಏನೇ ಕ್ವಶನ್ಸು ಡೌಟ್ಸ್ಗಳಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅದು ನಿಮ್ಮ ಜವಾಬ್ದಾರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.